ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆಯ ಆರೋಪ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ಮಠಕ್ಕೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆ ವಿಡಿಯೋವನ್ನು ಆಧರಿಸಿ ದೂರನ್ನ ನೀಡಲಾಗಿತ್ತು. ಅನುಚಿತವಾಗಿ ವರ್ತಿಸಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ಮಕ್ಕಳ ರಕ್ಷಣಾ ಆಯೋಗದಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿರೋದು. ವಿಡಿಯೋ ಆಧಾರದ ಮೇಲೆ ಪೊಲೀಸರಿಂದ ಫೋಕ್ಸೋ ಕೇಸನ್ನ ದಾಖಲಿಸಲಾಗಿದೆ. ಯಾದಗಿರಿಯ ಗೋಗಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರೋದು ನೀವು ಗಮನಿಸ್ತಾ ಇದ್ದೀರಾ. ಈ ವಿಡಿಯೋ ಇದು ಸೇರಿದಂತೆ ಇನ್ನೂ ಒಂದೆರಡು ವಿಡಿಯೋಗಳಿದ್ದಾವೆ. ಆ ವಿಡಿಯೋದಲ್ಲಿ ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದು. ಆ ವಿಡಿಯೋ ನೋಡ್ತಾ ಇದ್ರೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆಲ್ಲ ಭೇಟಿ ನೀಡಲಾಗಿದೆ. ಅಧಿಕಾರಿಗಳು ವಿಚಾರಣೆ ಏನಾದರೂ ನಡೆಸಿದ್ದಾರೆ, ಯಾರನ್ನಾದರೂ ಬಾಲಕಿಯ ಪೋಷಕರು ಏನಾಗಿತ್ತು, ಯಾಕೆ ಈ ರೀತಿಯಾಗಿ ಸನ್ನಿವೇಶಕ್ಕೆ ಎದುರಾಗಿತ್ತು, ಯಾರು ವಿಡಿಯೋ ಮಾಡಿದ್ದು, ಏನಕ್ಕೆ ವಿಡಿಯೋ ಮಾಡಿದ್ದು, ಆ ರೀತಿಯಾಗಿ ಆ ವ್ಯಕ್ತಿ ವರ್ತಿಸಿದ್ಯಾಕೆ. ಯಾಕಂದರೆ ನಮಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಫೇಮಸ್ ಆಗಿರುವಂಥದ್ದು ಈ ವ್ಯಕ್ತಿ ಮಲ್ಲಿಕಾರ್ಜುನ ಮುತ್ಯ. ಹೇಳಿದ್ರೆ ವೇದವಾಕ್ಯ ಅಂತ ನಂಬ್ತಾರೆ. ಸಿಕ್ಕಾಬಿಟ್ಟೆ ಫೇಮಸ್ ಮಲ್ಲಿಕಾರ್ಜುನ ಮುತ್ಯ ಅಂತ ವ್ಯಕ್ತಿಯ ಮೇಲೆ ಆರೋಪ ಬಂದಿರುವಂಥದ್ದು. ಜೊತೆಗೆ ಈ ವ್ಯಕ್ತಿ ಪ್ರಭಾವಿ ಕೂಡ ಹೌದು. ಹಲವು ರಾಜಕಾರಣಿಗಳು ಈ ವ್ಯಕ್ತಿಯ ಮಾತನ್ನು ನಂಬ್ತಾರೆ. ಈ ವ್ಯಕ್ತಿಯ ಮಾತನ್ನು ನಂಬಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸೊ ಅಂತಹ ವ್ಯಕ್ತಿ ಮೇಲೆ ಈ ಥರದೊಂದು ಆರೋಪ ಬಂದಿರೋದು. ಈ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆಯೇ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ ವಿಡಿಯೋದ ಹಿನ್ನೆಲೆ ಏನು, ಅಸಲಿಯತ್ತೆ ಏನು, ಕೇವಲ ಇದೊಂದು ವಿಡಿಯೋ ಅಲ್ಲ, ಇನ್ನೊಂದಷ್ಟು ವಿಡಿಯೋಗಳು ಕೂಡ ಇದೆ ಇದೇ ರೀತಿಯಾಗಿ ಬಾಲಕಿಯ ಜೊತೆಗೆ ವರ್ತಿಸಿರುವಂಥದ್ದು. ಅದು ಸ್ವಂತ ಮಗಳೇ ಆಗಿರಲಿ, ಅಕ್ಕನೇ ಆಗಿರಲಿ, ತಂಗಿನೇ ಆಗಿರಲಿ, ಯಾರೇ ಆಗಿರಲಿ ಹೀಗೆಲ್ಲ ವರ್ತಿಸಂಗಿಲ್ಲ. ಕಠಿಣ ರೀತಿಯಾದಂಥ ಕಾನೂನುಗಳಿಗಿದೆ. ಅದರಲ್ಲೂ ಸಣ್ಣ ಮಕ್ಕಳು ಅಂತ ಅಂದಾಗ ಬಹಳ ನಯ ನಾಜೂಕು ಗೌರವ ಕಾಳಜಿಯಿಂದ ಇರಬೇಕಾಗತ್ತೆ.